ಈ ಪ್ರೀತಿ ಲವ್ ಅಂದರೆ ಅದೊಂದು ಪರಿಶುದ್ಧವಾದಂತಹ ಭಾವನೆ. ಆದರೆ ಇದೇ ಪ್ರೀತಿ ಕೆಲವರಿಗೆ ಬಂಡವಾಳವಾಗ್ತಾ ಇದೆ. ಹೌದು, ಸಿಕ್ಕ ಹುಡುಗಿಯರನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ವಂಚನೆ ಮಾಡ್ತಾ ಇದ್ದಂತಹ ಕಿಡಿಗೇಡಿಯ ವಿರುದ್ಧ ಈಗ ಇಬ್ಬರು ಯುವತಿಯರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಯಾರವರು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಪ್ರೀತಿಯ ಹೆಸರಲ್ಲಿ ಹುಡುಗಿಯರಿಗೆ ಪಂಗನಾಮ, ಲಕ್ಷ ಹಣ ಹಾಗೂ ಚಿನ್ನ ಪಡೆದು ದೋಖಾ. ಈ ಫೋಟೋದಲ್ಲಿರುವ ಆಸಾಮಿ ಹೆಸರು ದಿಲೀಪ್. ಪ್ರೀತಿಯ ಹೆಸರಲ್ಲಿ ಒಬ್ಬರಲ್ಲ ಅಂತ ಇಬ್ಬರಿಗೆ ಮಕ್ಮಾಲ್ ಟೋಪಿ ಹಾಕಿದ್ದಾನಂತೆ. ಆಸ್ಪತ್ರೆಗೆ ತುರ್ತು ಹಣ ಬೇಕು ಅಂತ ನಂಬಿಸಿ ಗರ್ಲ್ ಫ್ರೆಂಡ್ಸ್ ನಿಂದ ಲಕ್ಷ ಹಣ ಚಿನ್ನವನ್ನ ಪಡೆದಿದ್ದಾನೆ. ಕೊಟ್ಟ ಹಣ ಚಿನ್ನ ವಾಪಸ್ ಕೇಳಿದ್ದಕ್ಕೆ ಖಾಸಗಿ ಫೋಟೋಗಳನ್ನ ಕಳಿಸಿ ಬೆದರಿಕೆ ಹಾಕಿದ್ದಾನೆ ಅಂತ ಯುವತಿಯರು ಆರೋಪಿಸಿದ್ದಾರೆ. ಮೋಸದ ಜಾಲ ಬೀಸಿದ ದಿಲೀಪ್ ವಿರುದ್ಧ ಇಬ್ಬರು ಯುವತಿಯರು ಠಾಣೆ ಮೆಟ್ಟಿಲೇರಿದ್ದಾರೆ. ಮಾರತಹಳ್ಳಿಯ ನಿವಾಸಿಯಾಗಿರುವ ಈತ ಬೈಕ್ ಸರ್ವಿಸ್ ಸೆಂಟರ್ ಇಟ್ಕೊಂಡಿದ್ದ. ಇಲ್ಲಿಗೆ ಬರುವ ಹೆಣ್ಮಕ್ಕಳ ಪರಿಚಯ ಮಾಡಿಕೊಂಡು ಹಣ ಪಡಿತಿದ್ದ. ಈತನ ವಂಚನೆ ಹಾಗೂ ಬೆದರಿಕೆ ಕುರಿತು ಕೆಆರ್ಪುರಂನ ನಿವಾಸಿಯಾದಂತಹ ಮಹಿಳೆಯೊಬ್ಬರು HCL ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ನನಗೆ ದಿಲೀಪ್ ಅನ್ನೋ ವ್ಯಕ್ತಿ 7 ವರ್ಷದಿಂದ ಪರಿಚಯ ಇದ್ದಾನೆ. ಆ ಪರಿಚಯ ಬಂದು ದುಡ್ಡು ಕಾಸು ವ್ಯವಹಾರದವರೆಗೂ ಹೋಗುತ್ತೆ. ಇಬ್ಬರು ಸ್ನೇಹಿತರಾಗಿರ್ತೀವಿ. ಅವ್ನು ಬಂದುಬಿಟ್ಟು ನನ್ನ ಹತ್ರ ದುಡ್ಡು ತೊಗೊಂಡು ಮತ್ತೆ ಅದನ್ನು ನನಗೆ ಒಡವೆ ಕೂಡ ಅಡ ಇಟ್ಟು ದುಡ್ಡು ಕೊಟ್ಟಿರ್ತೀನಿ ಸರ್. ಅದು ಯಾವುದನ್ನು ರಿಟರ್ನ್ ಕೊಡೋದಿಲ್ಲ. ಕೇಳುವಾಗ ಅವನು ರಿಟರ್ನ್ ಕೊಡೋದಿಲ್ಲ. ಅದಾದಮೇಲೆ ನನ್ನ ಜೊತೆ ಹಿಡ್ದಿರೋ ಕೆಲವೊಂದು ಫೋಟೋಸ್ಗಳನ್ನ ಇಟ್ಟು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಇದನ್ನು ನಿನ್ನ ಫ್ಯಾಮಿಲಿಗೆ ತೋರಿಸ್ತೀನಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಕೆಲವೊಂದು ಖಾಸಗಿ ಫೋಟೋಸ್ ಇದೆ ಸರ್. 2-3 ಫೋಟೋಸ್ನ ಇಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಸರ್. ಇದನ್ನು ನಿನ್ನ ಫ್ಯಾಮಿಲಿಗೆ ತೋರಿಸ್ತೀನಿ, ನಿನ್ನ ಮಾನ ಹರಾಜಾಗ್ತೀನಿ ಅಂತ ಹೇಳ್ತಾನೆ. ಎದುರಿ ನಾನು ಮುಂದೆ ಬಂದಿರೋದಿಲ್ಲ ಸರ್. ಇದನ್ನು ಏನೂ ಬೇಡ ಅಂತೇಳಿ ಬಿಟ್ಟಿರ್ತೀನಿ. ಆದರೆ ನನಗಾಗಿದ್ದ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು ಸರ್. ಕೆಆರ್ಪುರಂನ ಮಹಿಳೆ HCL ಠಾಣೆಗೆ ದೂರು ನೀಡಲು ಹೋದಾಗ ಇದೇ ದಿಲೀಪ್ ವಿರುದ್ಧ ಮತ್ತೊಂದು ಯುವತಿ ದೂರು ನೀಡಲು ಬಂದಿದ್ದಾರೆ. ಕೆಆರ್ಪುರಂನ TC ಪಾಳ್ಯದಲ್ಲಿ ವಾಸವಿದ್ದಂತಹ ಯುವತಿಗೂ ದಿಲೀಪ್ ಇದೇ ರೀತಿ ವಂಚಿಸಿದ್ದು ಬೆಳಕಿಗೆ ಬಂದಿದೆ. ಈ ಯುವತಿಯಿಂದ 4 ಲಕ್ಷ ಹಣ, 20 ಗ್ರಾಂ ಚಿನ್ನವನ್ನ ಪಡೆದಿದ್ದಾನಂತೆ. ಹಣ ವಾಪಸ್ ಕೇಳಿದಾಗ ಈ ಯುವತಿಗೂ ಬೆದರಿಕೆ ಹಾಕಿದ್ದಾನಂತೆ. 5-6 ಡೇಸ್ ಆದಮೇಲೆ ಏನೋ ಎಮರ್ಜೆನ್ಸಿ ಇದೆ, ಸ್ವಲ್ಪ ದುಡ್ಡು ಬೇಕು, ಆಮೇಲೆ ಸಂಜೆ ಅಷ್ಟೊತ್ತಿಗೆ ರಿಟರ್ನ್ ಕೊಡ್ತೀನಿ ಅಂತ ದುಡ್ಡು ಇಸ್ಕೊಂಡೆ. 2 ಡೇಸ್ ಆದಮೇಲೆ ಮತ್ತೆ ಸ್ವಲ್ಪ ದುಡ್ಡು ಇಸ್ಕೊಂಡ. ಅವನೇ ಕೇಳಿದ್ದು ಥರ ನಮ್ಮ ಅಮ್ಮನಿಗೆ ಹುಷಾರಿಲ್ಲ, ಎಲ್ಲ ಕಡೆನೂ ಕೇಳಿದೆ, ಇದು ಸ್ವಲ್ಪ 5,000 ಕಮ್ಮಿ ಇದೆ ಹಾಕು, ಮತ್ತೆ ನಾನು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ರಿಟರ್ನ್ ಕೊಡ್ತೀನಿ ಅಂತ ಹೇಳಿದ್ದವನು. ಒಂದು 5,000 10,000 ಆ ಥರ ಜಾಸ್ತಿ ಹೋಗ್ತಾನೆ ಹೋಯ್ತು. ಆಲ್ಮೋಸ್ಟ್ ನಾನು 2 ತಿಂಗಳಿಗೆ 1,20,000ವರೆಗೂ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟೆ. 2,80,000 ಕೊಟ್ಟೆ. ಗೋಲ್ಡ್ ಚೈನು, 2 ಜೊತೆ ಕಿವಿ ವಾಲೆ ಎಲ್ಲ ಕೊಟ್ಟಿದ್ದಾಯಿತು. ಆಲ್ಮೋಸ್ಟ್ ಎಲ್ಲ ಸೇರಿ 20 ಗ್ರಾಮ್ ಗೋಲ್ಡು ಕೊಟ್ಟಿದ್ದೀನಿ ಅವನಿಗೆ. ನಾನು ಎಷ್ಟು ದಿನ ಕೇಳಿದ್ರು ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾನು ಬೆಂಗಳೂರಲ್ಲೇ ಇಲ್ಲ, ನಾನು ಇರೋದು ಚೆನ್ನೈಲಿದ್ದೀನಿ, ತಮಿಳ್ನಾಡಲ್ಲಿದ್ದೀನಿ, ಬಂದು ಕೊಡ್ತೀನಿ ಅಂತ ಹೇಳ್ತಾ ಇತ್ತು. ಅವ್ನು ಬಂದಿದ್ದೂ ಇಲ್ಲ, ಕೊಟ್ಟಿದ್ದೂ ಇಲ್ಲ. ಇನ್ನು ಆ ವಿಷಯ ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತಾಗಿ ಹೋಗಿ ನಾನು HCL ಕಂಪ್ಲೇಂಟ್ ಕೊಟ್ಟೆ. ಒಟ್ನಲ್ಲಿ ಪ್ರೀತಿಯ ಬಲೆ ಬೀಸ್ತಿದ್ದ ಆರೋಪಿ ತನ್ನ ಜೇಬು ತುಂಬಿಸಿಕೊಳ್ಳುವ ಕೆಲಸ ಮಾಡ್ತಿದ್ದ. ಯಾವಾಗ ಯುವತಿಯರು ಪೊಲೀಸ್ ಮೊರೆ ಹೋದ್ರು, ಆರೋಪಿ ಎಸ್ಕೇಪ್ ಆಗಿದ್ದಾನೆ. ತಲೆಮರೆಸಿಕೊಂಡ ಆರೋಪಿ ಸೆರೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.